ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಏನಪ್ಪ ಅಂದರೆ ಇವತ್ತೊಂದು ಒಳ್ಳೆ ಟಿಪ್ಸ್ ತೊಗೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಪಿಂಪಲ್ಸ್ಗಳಿಗೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರಿ, ಇದು ನಮ್ಮ ಮನೆ ಡೋರ್ ಬಡ್ಕೊತಾ ಇದೆ. ಮಗು ಮಲಗಿದೆ, ಅದಕ್ಕೆ ನಮ್ಮ ತಾರಕ್ ಮಲ್ಕೊಂಡಿದ್ದಾನೆ. ಓಕೆ, ಇಲ್ಲಿ ಪ್ಯಾರೋಟ್ ಇದಾವೆ ನೋಡಿ, ಗಿಳಿ. ಓಕೆ, ಇರಲಿ. ಸೊ ಇವತ್ತು ಒಂದು ಒಳ್ಳೆ ಫೇಸ್ ಪ್ಯಾಕ್ನ ನಾನು ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ ಪಿಂಪಲ್ಸ್ಗಳಿಗೆ, ಅಂದರೆ ನನಗೆ ಒಂದಿಷ್ಟು ಪಿಂಪಲ್ಸ್ ಆಗ್ತಾ ಇದೆ. ನನ್ನ ಗಂಡನಿಗೂ ಆಗಿದೆ. ಮೋಸ್ಟ್ಲಿ ನೀರು ಚೇಂಜ್ ಆಗಿದ್ದಾವಲ್ಲ, ಅದಕ್ಕೆ ಅನಿಸುತ್ತೆ. ಸೊ ಪಿಂಪಲ್ಸ್ಗಳಿಗೆ ಒಂದೊಳ್ಳೆ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದೇನು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಬನ್ನಿ. ನೋಡಿ, ತಾರಕ್ ಮಲಗಿದ್ದಾನೆ ತೊಟ್ಲಲ್ಲಿ. ಸೊ ಏನೇ ವಿಡಿಯೋ ಮಾಡೋದಿದ್ರು ಅವ್ನು ಮಲಗಿದ ಮೇಲೆ ಮಾಡ್ಕೋಬೇಕು ನಾನು. ಸೊ ಆ ಫೇಸ್ ಪ್ಯಾಕಿಗೆ ಏನೆಲ್ಲ ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಇದು ಏನಪ್ಪ ಅಂದರೆ, ಇದು ನಿಮಗೆ ಆಶ್ಚರ್ಯ ಆಗುತ್ತೆ, ಇದು ಎಷ್ಟು ಗ್ಲೋ ಕೊಡುತ್ತೆ, ಆಮೇಲೆ ಎಷ್ಟು ಸ್ಕಿನ್ ಮೇಲೆ ವರ್ಕ್ ಮಾಡುತ್ತೆ ಅಂದರೆ ಪಿಂಪಲ್ಸ್ಗೆ ಬೆಸ್ಟು ಇದು. ಸೊ ಬನ್ನಿ, ಏನಪ್ಪ ಅಂದರೆ ಬೆಲ್ಲ. ಸೊ ಇದರಿಂದ ನಾನೊಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ, ಯಾಕಂದರೆ ಪಿಂಪಲ್ಸ್ಗೆ ಇದು ಮಾಡಿಸಿರೋದು. ಆಮೇಲೆ ಕಲೆಗಳು ಇದ್ರೂ ಹೊರಟೋಗುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿ, ಮನೇಲಿ ಇರೋಂಥದ್ದೇ. ಸೊ ಇದಕ್ಕೆ ಏನೇನು ಬೇಕಪ್ಪ ಅಂದರೆ, ನೋಡಿ, ನಾನು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಹಸಿ ಕಡಲೆ ಹಿಟ್ಟು, ಸೊ ಒಂದು ಲೆಮನ್ ತೊಗೊಂಡಿದ್ದೀನಿ. ಸೊ ಮನೆಯಲ್ಲಿತ್ತು, ಯೂಸ್ ಮಾಡೋಣ ಅಂತ. ಸೊ ಈ ಲೆಮನ್ ತೊಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟು ನಾನು ಇದನ್ನು ಬೆಲ್ಲನ ಸ್ವಲ್ಪ ಪುಡಿ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಬರುತ್ತೆ. ಸೊ ಬೆಲ್ಲದ ಫೇಸ್ ಪ್ಯಾಕ್ ಒಳ್ಳೆ ಗ್ಲೋ ಕೊಡುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಇದು ಒಬ್ಬರು ನನಗೆ ಬ್ಯೂಟಿಷಿಯನ್ ಹೇಳಿದ್ದು, ಹಾಗಾಗಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ವರ್ಕ್ ಆಗುತ್ತೆ ಇದು. ನೋಡಿ, ನಾನು ಇಷ್ಟು ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ನಾನು ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಲೆಮನ್ನ ಕಟ್ ಮಾಡ್ಕೊತೀನಿ. ಇವಾಗ ಇದಕ್ಕೆ ಲೆಮನ್ನ ತಿಂತೀನಿ. ಓಕೆ, ಇವಾಗ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಹಸಿ ಕಡಲೆ ಹಿಟ್ಟನ್ನ ಹಾಕ್ತೀನಿ. ಓಕೆ, ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನೀವು ಲೆಮನ್ನೇ ಯೂಸ್ ಮಾಡಿ, ನೀರು ಏನೂ ಹಾಕಬೇಡಿ. ಸೊ ನೋಡಿ, ಒಂದು ಒಳ್ಳೆ ಫೇಸ್ ಪ್ಯಾಕ್ ರೆಡಿ ಆಯಿತು. ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಓಕೆ, ಇವಾಗ ನಾವು ಈ ಫೇಸ್ ಪ್ಯಾಕ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಅಪ್ಲೈ ಮಾಡಿದೆ. ಸೊ ಇದನ್ನು ನಾನೊಂದು 20 ನಿಮಿಷ ಬಿಟ್ಟು ಮುಖನ ತೊಳಿತೀನಿ. ಇದರಿಂದ ನಿಮಗೆ ಪಿಂಪಲ್ಸ್ ಕಡಿಮೆ ಆಗುತ್ತೆ ಮತ್ತು ಅದರದ್ದು ಪಿಗ್ಮೆಂಟೇಷನ್ ಆಗೋದನ್ನು ತಡೆಗಟ್ಟುತ್ತೆ. ಸೊ ಸ್ಕಿನ್ನು ಗ್ಲೋ ಆಗುತ್ತೆ. ಹಾಗಾಗಿ ಇದನ್ನು ನೀವು ಅಪ್ಲೈ ಮಾಡಿ. ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಬಂದಾಗಿಂದನೂ, ಊರಿಗೆ ಬಂದಾಗಿಂದನೂ. ಸೊ ನನಗಿದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ನಿಮಗೆ ಇಷ್ಟ ಆದರೆ ಇದನ್ನು ಮನೇಲೇ ಸಿಗುವಂತಹ ಪದಾರ್ಥಗಳಿಂದ ಬೆಲ್ಲದ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ ಅಲ್ವಾ. ಸೊ ನೀವು ಮನೇಲಿ ಮಾಡ್ಕೊಳ್ಳಿ. ಇದನ್ನು ನಾನು 20 ನಿಮಿಷ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಓಕೆ,
ಓಕೆ ನೋಡಿ ಫ್ರೆಂಡ್ಸ್, 20 ಮಿನಿಟ್ಸ್ ಆಯಿತು. ಇವಾಗ ನಾನು ಮುಖ ತೊಳಿತೀನಿ. ಸೊ ಬನ್ನಿ, ಹೆಂಗಾಗಿದೆ ಮುಖ ನೋಡೋಣ. ಓಕೆ ನೋಡಿ ಫ್ರೆಂಡ್ಸ್, ಫುಲ್ ಏನೋ ಒಂಥರ ಫ್ರೆಶ್ ಫೀಲ್ ಆಗ್ತಾ ಇದೆ. ನೋಡಿ, ತುಂಬ ಫ್ರೆಶ್ ಫೀಲ್ ಆಗ್ತಿದೆ, ಚೆನ್ನಾಗಿ ಅನ್ನಿಸ್ತಾ ಇದೆ, ಗ್ಲೋ ಅನ್ನಿಸ್ತಾ ಇದೆ. ಸೊ ಈ ಒಂದು ಫೇಸ್ ಪ್ಯಾಕ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ಇದೇ ಥರ ಹೊಸ ಹೊಸ ಫೇಸ್ ಪ್ಯಾಕ್ಗಳು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮಗೆ ಯಾವ್ಯಾವ ಥರ ಪ್ರಾಬ್ಲಮ್ಸಿಗೆ ನಾವು ಯಾವ್ಯಾವ ಥರ ಟಿಪ್ಸ್ನ ಮತ್ತು ಪ್ಯಾಕ್ಸ್ನ ನಾನು ಹೇಳಬೇಕು ಅಂತ ಕಮೆಂಟ್ ಮಾಡಿ ಹೇಳ್ತೀನಿ. ಸೊ ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಬಾಯ್.